ಹಾಯ್ ಎಲ್ರಿಗೂ, ನಾನಿವತ್ತು ಒತ್ತು ಸಾವಿಗೆ ಮಾಡ್ತಾಯಿದ್ದೀನಿ. ಇದನ್ನು ಹೇಗೆ ಮಾಡೋದು ಅಂತ ಒಂದ್ಸರಿ ನಾವು ನೋಡ್ಕೊಂಡು ಬರೋಣ. ರಾತ್ರಿ ನೆನೆಸಿಟ್ಟಂಥ ಅಕ್ಕಿನ ಬೆಳಿಗ್ಗೆ ಎದ್ಬಿಟ್ಟು ಚೆನ್ನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ಈಗ ಇದನ್ನು ಮಿಕ್ಸಿ ಜಾರಿಗೆ ನಾನು ಹಾಕ್ಕೊಳ್ತೀನಿ. ಇದನ್ನು ಸಣ್ಣವಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊತೀನಿ ನಾನು ಇದನ್ನು ಮಿಕ್ಸಿ ಜಾರಲ್ಲಿ. ಈಗ ಒಂದು ಬಾಣಲಿ ತಗೊಂಡು ಅದಕ್ಕೆ ಸ್ವಲ್ಪ ತುಪ್ಪನ ಹಾಕ್ಕೊತಾ ಇದ್ದೀನಿ. ಎಣ್ಣೆನೂ ಹಾಕೋಬೋದು, ನಾನಿಲ್ಲಿ ತುಪ್ಪನೇ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಗ್ರೈಂಡ್ ಮಾಡಿದಂಥ ಅಕ್ಕಿ ಹಿಟ್ಟನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಕೈ ಬಿಡದ ಹಾಗೆ ಈ ರೀತಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೋತಾ ಇರಬೇಕು. ಈ ರೀತಿ ಇದನ್ನು ಮಿಕ್ಸ್ ಮಾಡ್ಕೋತಾ ಇರಬೇಕು. ತುಂಬ ಟೈಮ್ ತಗೊಳುತ್ತೆ ಇದು, ಯಾಕಂದರೆ ಗ್ಯಾಸ್ ಫ್ಲೇಮ್ನ ನಾವು ಸ್ಲೋ ಅಲ್ಲೇ ಇಟ್ಕೊಂಡಿರ್ತೀವಲ್ಲ, ಹಾಗಾಗಿ ಇದನ್ನು ತುಂಬ ಹೊತ್ತು ಈ ರೀತಿ ಮಿಕ್ಸ್ ಮಾಡ್ಕೋತಾ ಇರಬೇಕಾಗತ್ತೆ. ಗ್ಯಾಸ್ ಸ್ಪೀಡಲ್ಲಿಟ್ಟರೆ ಇದು ತಳ ಹಿಡಿದ್ಬಿಡುತ್ತೆ, ಹಾಗಾಗಿ ತುಂಬಾ ಸ್ಲೋ ಇಟ್ಕೊಂಡ್ಬಿಡ್ಬೇಕು. ನೋಡಿ, ಈ ರೀತಿ ಗಟ್ಟಿ ಆಗ್ತಾ ಬಂತು. ಇದನ್ನು ಇನ್ನೊಂದು ಸ್ವಲ್ಪ ಹೊತ್ತು ಈ ರೀತಿ ಕೈ ಆಡಿಸ್ತಾನೆ ಇರಬೇಕಾಗತ್ತೆ. ನೋಡಿ, ಈಗ ಇದು ರೆಡಿ ಆಯಿತು. ಸಾಕು ಇಷ್ಟು ಗಟ್ಟಿ. ಈಗ ಗ್ಯಾಸ್ನ ಆಫ್ ಮಾಡ್ಕೊಳ್ತೀನಿ. ಈಗ ಇದನ್ನು ಉಂಡೆ ಕಟ್ಕೋಬೇಕು. ನೋಡಿ, ಈ ರೀತಿ ಉಂಡೆ ಕಟ್ಕೋಬೇಕು. ಈ ಉಂಡೆ ಕಟ್ಕೊಂಡು ಇಡ್ಲಿ ಪಾತ್ರೆ ತಗೊಂಡು ಅದರಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗತ್ತೆ. ಈಗ ಇಡ್ಲಿ ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀವಿ ನೋಡಿ. ಈ ರೀತಿ ಉಂಡೆ ಕಟ್ಕೋತೀವಲ್ಲ, ಆವಾಗ ಈ ಉಂಡೆಗಳನ್ನ ಹಾಗೆ ಇಟ್ಕೋಬಾರ್ದಂತೆ. ಉಂಡೆ ಕಟ್ಟಿದ ಮೇಲೆ ಅದಕ್ಕೊಂದು ಚಿಕ್ಕದಾದೊಂದು ತೂತನ್ನ ಮಾಡಬೇಕಂತೆ. ಇದನ್ನು ಹಿರಿಯರು ಹೇಳಿಕೊಟ್ಟಿರೋದು. ಅದರ ಅರ್ಥ ಎಲ್ಲ ನಮಗೆ ಗೊತ್ತಿರಲ್ಲ. ನಮಗೆ ಗೊತ್ತಿರೋ ಅಷ್ಟು ನಾವು ಮಾಡ್ಕೊಂಡು ಹೋಗ್ಬೇಕಷ್ಟೇ, ಅವ್ರು ಹೇಳಿಕೊಟ್ಟಂಗೆ. ನೋಡಿ, ಈ ರೀತಿ ಉಂಡೆನ ಕಟ್ಟಿ ಇಡ್ಲಿ ಪಾತ್ರೆಯಲ್ಲಿ ಹಾಕ್ಕೊಳ್ಬೇಕು. ಇಡ್ಲಿ ಪಾತ್ರೆಯಲ್ಲಿ ಇಟ್ಕೊಂಡು ಗ್ಯಾಸ್ ಹಚ್ಕೊಂಡು ಇದನ್ನು ನಾವು ಮತ್ತೆ ಬೇಯಿಸೋಕ್ಕೆ ಇಟ್ಕೋತೀವಿ. ಚೆನ್ನಾಗಿ ಇದು ಬೇಯಬೇಕು. ಇದು ಬೆಂದ ಮೇಲೆ ಈ ರೀತಿ ಒಂದು ಮಿಷಿನ್ ಇರುತ್ತಲ್ಲ ಒತ್ತು ಸಾವಿಗೆದ್ದು, ಅದರಲ್ಲಿ ಹಾಕ್ಕೊಂಡು ನಾವು ಇದನ್ನು ಚೆನ್ನಾಗಿ ಒತ್ಕೋತೀವಿ. ಆವಾಗ ಶಾವಿಗೆ ರೆಡಿಯಾಗಿ ಬರುತ್ತೆ. ನೋಡಿ, ಒತ್ತು ಶಾವಿಗೆ ಯಾವ ರೀತಿ ಬರ್ತಾ ಇದೆ ಅಂತ. ಇದನ್ನು ಮಾಡೋಕ್ಕೂ ಅಷ್ಟೇ ತಾಕತ್ತು ಬೇಕು, ಶಕ್ತಿನೂ ಬೇಕಾಗತ್ತೆ ಒತ್ತೋದಕ್ಕೆ. ಇಲ್ಲಿ ಒಬ್ರೊಬ್ಬರಿಂದ ಆಗಲ್ಲ, ಇಬ್ಬರು ಬೇಕಾಗತ್ತೆ. ಈಗ ಒತ್ತು ಸಾವಿಗೆ ರೆಡಿ ಆಯಿತು. ನನ್ನ ಮತ್ತಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ.